ನೀವು ಮಂತ್ರಿ, ನೀನು ಇಲ್ಲಿ ರೆಪ್ರೆಸೆಂಟೇಟಿವ್, ನಿಮ್ಮ ಅಪ್ಪ ಮತ್ತೆ ನೀವು ಅಲ್ಲಿ ನಿಮ್ ಕೈ ಬಿ ಫಾರ್ಮ್ ಕೊಡ್ತಾರೆ, ನೀವು ಓಟ್ ಕೊಟ್ಟಿರ್ತೀರಿ, ಕೌನ್ಸಿಲರ್ ನೀವು ಪಾಪಲ್ಲಿ ಗೆಲ್ಸಿರ್ತೀರಿ. ಬಿ ಫಾರ್ಮ್ ಯಾರ ಕೈಗೆ ಬಂತು? ನೀವು MLA ಆಗಿದ್ರೆ ನಿಮ್ ಕೈಗೆ ಬಂತು, ನೀವು ಕೊಟ್ರಿ. ಎಲೆಕ್ಟೆಡ್ ರೆಪ್ರೆಸೆಂಟ್ ನಿಮ್ ಕೈಗಿದ್ದಾರೆ. ಈ ಸರಿ ತಗೊಂಡ್ಬರ್ಲಿ, ಗೆಲ್ಲಿ. ಈ ಸರಿ ಬಾಯಿ ಬಂದಂಗೆ ಮಾತಾಡಬಾರ್ದು. ಶ್ರೀಮಂತರ ಕೈಗೆ ಯಾವತ್ತೂ ರಾಜಕಾರಣ ಹೋಗಬಾರ್ದು. ಯಾರಾದ್ರೂ ಸಾಮಾನ್ಯ ಜನ ಬಡವರ ಕೈಲಿ ರಾಜಕಾರಣ ಇರ್ಬೇಕು. ಯಾವತ್ತು ಬೇಕಾದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕಾದವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಆಗ್ಬಾರ್ದು. ಒಬ್ಬ ಸಾಮಾನ್ಯ ಜನರ ಕೈಗೆ ರಾಜಕಾರಣ ಇದ್ರೆ, ಒಬ್ಬ ಸಾಮಾನ್ಯ ಜನರ ಪ್ರಜೆಗಳ ಜೊತೆಗೆ ಅಧಿಕಾರ ಇದ್ರೆ ಯಾರು ಯಾವತ್ತು ಬೇಕು 24 ಗಂಟೆನೂ ಹೋಗ್ಬೋದು. ಇವತ್ತು ನಾವು ನೋಡ್ತಾ ಇದೀವಿ ಎಷ್ಟೆಷ್ಟು ಗಂಟೆ ಸಿಗ್ತಾ ಇದಾರೆ ಮಂತ್ರಿಗಳು, MLA ಅಂತ ಹೇಳಿ. ಈ ಪರಿಸ್ಥಿತಿ ಉದ್ಭವ ಆಗಬಾರ್ದು. ನಾವು ಕೇಳ್ತಾ ಇದೀವಿ, ಏನ್ ಕೇಳ್ತಾ ಇದೀವಿ? ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ನಾವು ನಿಮ್ಮ ಹಕ್ಕನ್ನ ಕೇಳ್ತಿಲ್ಲಪ್ಪ. ನೀವು 5 ಕ್ಷೇತ್ರ ಲಿಂಗಾಯತರು ಗೆದ್ದಿರಿ, ನಾವು ಕೇಳಿದ್ವಾ? ಈ ಜಿಲ್ಲೆ ಒಳಗೆ SC ST ಕ್ಷೇತ್ರ ಬಿಟ್ಟು 5 ಕ್ಷೇತ್ರ ಲಿಂಗಾಯತರು ಗೆದ್ದಾರೆ, ಒಂದು ಬಿಜೆಪಿ ಬಿಟ್ಟು. ನೀವು ಒಬ್ಬ ಮುಸ್ಲಿಮಿಗೆ ಕೊಡೋದಕ್ಕೆ ನೀವು ಒಬ್ಬ ಮೈನಾರಿಟಿ ಕೇಳಿದ ತಕ್ಷಣ ಮೈಯಲ್ಲಿ ದೇವ ಬಂದಂಗೆ ಆಡ್ದಂಗೆ ಆಡ್ತಿರಲ್ಲ. ಏನಾಗಿದೆ ನಿಮಗೆ? ಕಾಮನ್ ಸೆನ್ಸ್ ಬೇಕು. ಪೊಲಿಟಿಕ್ಸ್ ಅಲ್ಲಿ, ರಾಜಕಾರಣದಲ್ಲಿ ಕಾಮನ್ ಸೆನ್ಸ್ ಬೇಕು. ನಾನಿವತ್ತು ಗೆದ್ದಿದ್ದೀನಿ, ನಮ್ಮ ಅಪ್ಪ ಗೆಲ್ಸಿದ್ದಾರೆ, ನನ್ನ ಮನೆಯವ್ರನ್ನ ಗೆಲ್ಸಿದ್ದಾರೆ. ಈ ಸಾರಿ ನಾವು ಬೇರೆಯವ್ರಿಗೆ ಕೊಟ್ಟು ನೋಡೋಣ, ಕ್ಷೇತ್ರ ಕೊಟ್ಟು ಗೆಲ್ಸೋಣ. ನನ್ನ ಜವಾಬ್ದಾರಿ ಗೆಲ್ಸೋದು ಹೋಗ್ತಕ್ಕಂಥ ಧೈರ್ಯ ಬೇಕು, ಆ ಒಂದು ಬುದ್ಧಿವಂತಿಕೆ ಬೇಕು, ನಾಲೆಡ್ಜ್ ಬೇಕು, ತ್ಯಾಗ ಬೇಕು, ಕುರ್ಬಾನಿ. ಅದಿಲ್ಲ. ಅದು ಯಾವ ಮನುಷ್ಯನಿಗೆ ಇರೋದಿಲ್ವೋ ಅವನು ರಾಜಕಾರಣಿ ಆಗಕ್ಕೂ ಕೂಡ ಲಾಯಕ್ ಇರೋದಿಲ್ಲ. ನಾನು ಯಾಕೆ ಈ ಮಾತು ಬಹಳ ಬೇಜಾರಾಗಿ ಹೇಳ್ತಾ ಇದ್ದೀನಿ. ನಾನು ಮುಸ್ಲಿಮ್ಸಿಗೆ ಕೊಡಬೇಡಿ ಅಂತಂದ್ರೆ ಅದು ಒಂದು ಓಕೆ. ನಿಮ್ಮ ಮುಸ್ಲಿಂ ಕೆಲವು ಏನು ಬೆರಳಿಸಷ್ಟು ನಾಯಕರುಗಳು ಹೋಗ್ಬಿಟ್ಟು ಕೊಡಬೇಡ್ರಿ ಮುಸ್ಲಿಮ್ಸಿಗೆ, ನೀವು ಅವ್ರಿಗೆ ಕೊಡ್ರಿ. ಏನ್ರಿ ಇವರೆಲ್ಲ? ಯಾರ್ರಿ ಇವರೆಲ್ಲ? ಮನುಷ್ಯತ್ವ ಇಲ್ಲೇನ್ರಿ ಇವರಿಗೆಲ್ಲ? ತಮ್ಮ ಜಾತಿಯ, ತಮ್ಮ ಜನಾಂಗದ ಒಬ್ಬ ಲೀಡರ್ಗೆ ಟಿಕೆಟ್ ಕೊಟ್ಟು ಗೆಲ್ಸೋಣ ಅಂದ್ರೆ ಹೋಗ್ಬಿಟ್ಟು ಇಲ್ಲ ನೀವು ಮಲ್ಲಿಕಾರ್ಜುನ ಮಗನಿಗೆ ಕೊಡಿ ಟಿಕೆಟ್. ಏನ್ರಿ ಇದು? ಒಂದು ಸಮಾಜಕ್ಕೆ ಮಾಡ್ತಕ್ಕಂಥ ಮೋಸ ಮತ್ತು ದ್ರೋಹ. ನೀವು ಮಂತ್ರಿ, ನೀನು ಇಲ್ಲಿ ರೆಪ್ರೆಸೆಂಟೇಟಿವ್, ನಿಮ್ಮ ಅಪ್ಪ ಮತ್ತೆ ನೀವು ಅಲ್ಲಿ ನಿಮ್ ಕೈ ಬಿ ಫಾರ್ಮ್ ಕೊಡ್ತಾರೆ, ನೀವು ಓಟ್ ಕೊಟ್ಟಿರ್ತೀರಿ, ಕೌನ್ಸಿಲರ್ ನೀವು ಪಾಪಲ್ಲಿ ಗೆಲ್ಸಿರ್ತೀರಿ. ಬಿ ಫಾರ್ಮ್ ಯಾರ ಕೈಗೆ ಬಂತು? ನೀವು MLA ಆಗಿದ್ರೆ ನಿಮ್ ಕೈಗೆ ಬಂತು, ನೀವು ಕೊಟ್ರಿ. ಎಲೆಕ್ಟೆಡ್ ರೆಪ್ರೆಸೆಂಟ್ ನಿಮ್ ಕೈಗಿದ್ದಾರೆ. ಈ ಸರಿ ತಗೊಂಡ್ಬರ್ಲಿ, ಗೆಲ್ಲಿ. ಈ ಸರಿ ಬಾಯಿ ಬಂದಂಗೆ ಮಾತಾಡಬಾರ್ದು. ಶ್ರೀಮಂತರ ಕೈಗೆ ಯಾವತ್ತೂ ರಾಜಕಾರಣ ಹೋಗಬಾರ್ದು. ಯಾರಾದ್ರೂ ಸಾಮಾನ್ಯ ಜನ ಬಡವರ ಕೈಲಿ ರಾಜಕಾರಣ ಇರ್ಬೇಕು. ಯಾವತ್ತು ಬೇಕಾದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕಾದವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಆಗ್ಬಾರ್ದು. ಒಬ್ಬ ಸಾಮಾನ್ಯ ಜನರ ಕೈಗೆ ರಾಜಕಾರಣ ಇದ್ರೆ, ಒಬ್ಬ ಸಾಮಾನ್ಯ ಜನರ ಪ್ರಜೆಗಳ ಜೊತೆಗೆ ಅಧಿಕಾರ ಇದ್ರೆ ಯಾರು ಯಾವತ್ತು ಬೇಕು 24 ಗಂಟೆನೂ ಹೋಗ್ಬೋದು. ಇವತ್ತು ನಾವು ನೋಡ್ತಾ ಇದೀವಿ ಎಷ್ಟೆಷ್ಟು ಗಂಟೆ ಸಿಗ್ತಾ ಇದಾರೆ ಮಂತ್ರಿಗಳು, MLA ಅಂತ ಹೇಳಿ. ಈ ಪರಿಸ್ಥಿತಿ ಉದ್ಭವ ಆಗಬಾರ್ದು. ನಾವು ಕೇಳ್ತಾ ಇದೀವಿ, ಏನ್ ಕೇಳ್ತಾ ಇದೀವಿ? ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ನಾವು ನಿಮ್ಮ ಹಕ್ಕನ್ನ ಕೇಳ್ತಿಲ್ಲಪ್ಪ. ನೀವು 5 ಕ್ಷೇತ್ರ ಲಿಂಗಾಯತರು ಗೆದ್ದಿರಿ, ನಾವು ಕೇಳಿದ್ವಾ? ಈ ಜಿಲ್ಲೆ ಒಳಗೆ SC ST ಕ್ಷೇತ್ರ ಬಿಟ್ಟು 5 ಕ್ಷೇತ್ರ ಲಿಂಗಾಯತರು ಗೆದ್ದಾರೆ.